ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಕರಿಬೇವು ರೈಸು ಬೆಳಗಿನ ಟಿಫನ್ಗೆ ಮಾಡ್ತಾಯಿದ್ದೀನಿ. ಸೊ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಬೇಕಾಗಿರೋ ಇಂಗ್ರೀಡಿಯೆಂಟ್ನ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ತೊಗರಿಬೇಳೆ, ಕರಿಬೇವು, ಒಣಮೆಣಸಿನ್ಕಾಯಿ, ಬೆಲ್ಲ, ಜೀರಿಗೆ, ಮೆಣಸು ಮತ್ತು ತುರಿದಿರೋ ಕೊಬ್ಬರಿ ತೊಗೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ತೊಗೊಳ್ಳಿ. ಸೊ ಇದನ್ನ ಪೌಡರ್ ಮಾಡಿ ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ನಾವು ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ಅದಕ್ಕಾಗಿ ನಾನು 2 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಫಸ್ಟು ತೊಗರಿಬೇಳೆ ಮತ್ತು ಕಾಳು ಮೆಣಸನ್ನ ಚೆನ್ನಾಗಿ ಹುರ್ಕೋತೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ನಾನು ಹುರ್ಕೋತಾ ಇದ್ದೀನಿ, ಜಾಸ್ತಿ ಫ್ಲೇಮ್ ಇಟ್ಟಿಲ್ಲ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕ್ತಾಯಿದ್ದೀನಿ. ಸೊ ನಾವು ಪುಳಿಯೋಗರೆ ಪೌಡರ್ನ ರೆಡಿ ಮಾಡಿ ಇಟ್ಕೋತೀವಲ್ಲ, ಅದೇ ಥರ ನಾವು ಇದನ್ನ ರೆಡಿ ಮಾಡಿ ಇಟ್ಕೋಬೇಕು. ಸೊ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 5 ನಿಮಿಷದಲ್ಲಿ ನಾವು ಪುಳಿಯೋಗರೆನ ಯಾವ ಥರ ಕಲಿಸ್ತೀವೋ ಅದೇ ಥರ ಸೇಮ್ ಒಂದು 5 ನಿಮಿಷದಲ್ಲೇ ಕರಿಬೇವು ರೈಸ್ ರೆಡಿ ಆಗೋಗುತ್ತೆ. ಸೊ ನೆಕ್ಸ್ಟ್ ನಾನು ಇದಕ್ಕೆ ಕರಿಬೇವು ಮತ್ತು ಜೀರಿಗೆನ ಹಾಕಿ ಕಲಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಕಲಿಸಿ. A few moments later. ಸೊ ಇವಾಗ ಇದಕ್ಕೆ 4 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ಮೆಣಸು ಹಾಕಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿನೇ ಇರುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಕ್ವಾಂಟಿಟಿನಲ್ಲಿ ಹಾಕೋಬೋದು. ಸೊ ಇದನ್ನ ಚೆನ್ನಾಗಿ 1-3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಪೌಡ್ರ್ ಮಾಡಿ ಇಡೋದ್ರಿಂದ ಸ್ವಲ್ಪ ಫ್ರೈ ಚೆನ್ನಾಗಿ ಆದರೆ ಸ್ವಲ್ಪ ಭಾಳ ದಿನ ಬರುತ್ತೆ ಅಂತಲೇ ಹೇಳ್ತೀನಿ. ಆಮೇಲೆ ಟೇಸ್ಟ್ ಕೂಡ ಆಗುತ್ತೆ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದರೆ. ಸೊ ಇವಾಗ ನಾನು ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಇವಾಗ ನೋಡ್ತಾ ಇದ್ದೀರಾ ಕರಿಬೇವು ಆಗಲೇ ಯಾವ ಥರ ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ಇವಾಗ ಕೊಬ್ಬರಿನೂ ಚೆನ್ನಾಗಿ ಹುರಿಬೇಕು. ಓಕೆ, ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಥರ ಪೌಡರ್ ಮಾಡಬೇಕಾದ್ರೆ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿದ್ರೆ ಚೆನ್ನಾಗಿ ಇರುತ್ತೆ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದನ್ನು ನಾನು ಕೆಳಗಡೆ ಇಳಿಸ್ಕೊಂಡು ಸ್ವಲ್ಪ ಕೂಲ್ ಆದಮೇಲೆ A few minutes later. ಸೊ ಇದಕ್ಕೆ ನಾನು ಹುಣಸೆಹಣ್ಣು ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಓಕೆ, ಇದು ಮೇನ್ ಇದಕ್ಕೆ ಇಂಗ್ರೀಡಿಯೆಂಟು ಹುಣಸೆಹಣ್ಣು ಮತ್ತು ಬೆಲ್ಲ. ಸೊ ಇವಾಗ ನಾನು ಇದು ಸ್ವಲ್ಪ ಕೂಲ್ ಮಾಡಿಕೊಂಡು ಇದನ್ನು ನಾನು ಗ್ರೈಂಡರ್ನಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಇಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ನಿಮಗೆ ಆಪ್ಷನಲ್ಲು, ಇಂಗನ್ನ ಆ್ಯಡ್ ಮಾಡಿದರೆ ಮಾಡಿ, ಇಲ್ಲಾಂದರೆ ಬೇಡ. ಓಕೆ, ಸೊ ಇವಾಗ ನಾನು ಇದನ್ನ ಗ್ರೈಂಡ್ ಮಾಡ್ಕೋತೀನಿ. ಸೊ ಫುಲ್ ಸಣ್ಣಗೆ ಮಾಡಿದೆ, ಸ್ವಲ್ಪ ಈ ಥರ, ಇನ್ನು ಫುಲ್ ಸಣ್ಣಗೆ ಆಗಿರಬಾರ್ದು, ಈ ಥರ ಇದ್ದರೆ ಸಾಕು. ಸೊ ಈ ಥರ ಪೌಡ್ರ್ ಆದ ತಕ್ಷಣ ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಬಿಟ್ರೆ ಬೇಗ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 1-2-3 ಅವರ್ಸ್ನ ಇದನ್ನ ಗಾಳಿಗೆ ಬಿಟ್ಟರೆ ನೆಕ್ಸ್ಟ್ ಬಾಕ್ಸಲ್ಲಿ ಹಾಕಿಟ್ರೆ ಹೇರ್ ಟೈಟ್ ಮಾಡಿ ಇಟ್ಕೊಂಡ್ರೆ ಸೊ ನಮಗೆ ಯೂಸ್ ಮಾಡ್ಬೋದು ನೆಕ್ಸ್ಟು. ಸೊ ಬೇಗ ಬಾಕ್ಸ್ನಲ್ಲಿ ಹಾಕಬಾರ್ದು, ಯಾಕಂದರೆ ಬೇಗ ನೀರು ಹೊಡೆದು ಬಿಡುತ್ತೆ, ಕೆಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇವಾಗ ನನಗೆ ಪುಡಿ ರೆಡಿ ಆಯಿತು. ಸೊ ಬನ್ನಿ ಇವಾಗ ಕರಿಬೇವು ರೈಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನನಗೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಸೇಮ್ ಜೀರಿಗೆ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಶೇಂಗಾನ ನಾನು ತೊಗೊಂಡು ಇವಾಗ ಇದನ್ನ ಹುರ್ಕೊಂಡು ಆದಮೇಲೆ ರೈಸ್ನ ಕಲಿಸ್ಕೊತೀನಿ. ಸೊ ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಸ್ವಲ್ಪ ಇದಕ್ಕೆ ರೈಸ್ ಹಾಕಿ ಆಮೇಲೆ ಪೌಡರ್ನ ಆ್ಯಡ್ ಮಾಡ್ತೀನಿ. ನೋಡಿ ಇವಾಗ ಇದು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ಇದಕ್ಕೆ ನಾನು ಫಸ್ಟು ರೈಸ್ ಹಾಕ್ತೀನಿ. ಡೈರೆಕ್ಟ್ ಪೌಡರ್ ಹಾಕೋ ಬದಲು ರೈಸ್ನ ಹಾಕ್ತೀನಿ. ಒಂದು ಚಿಟಿಕೆಯಷ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸೊ ನೆಕ್ಸ್ಟ್ ಇದಕ್ಕೆ ನಾನು ರೈಸ್ನ ಆ್ಯಡ್ ಮಾಡ್ಕೋತೀನಿ. ಸೊ ಇಲ್ಲಿ ನೀವು ಸ್ಟವ್ನ ಆಫ್ ಮಾಡ್ಕೊಂಡ್ರೆ ಸಾಕು. ಇದ್ರ ನೆಕ್ಸ್ಟ್ ರೈಸ್ ಹಾಕಿ ಇದಕ್ಕೆ ನಾನು ಮೇಲೆ ಪೌಡರ್ ಹಾಕಿ ಕಲಿಸ್ತೀನಿ. ಸೊ ಇಲ್ಲಿ ಲಾಸ್ಟಿಗೆ ನಾನು ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೋತೀನಿ. ಸೊ ಇದನ್ನ ಪೌಡರ್ನ ಫಸ್ಟ್ ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಇಲ್ಲಿ. ಓಕೆ, ಸೊ ನಿಮಗೆ ಪೌಡರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮೆಣಸು ಮತ್ತು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ತುಂಬ ಖಾರ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಫಸ್ಟ್ ಕಮ್ಮಿ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಆದಮೇಲೆ ನೀವು ಮೇಲೆ ಪೌಡರ್ ಇನ್ನೂ ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ಇವಾಗ ನಾನು ಲಾಸ್ಟಿಗೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಫೈನಲಿ ಇವಾಗೆಲ್ಲ ರೆಡಿಯಾಗಿದೆ ಕರಿಬೇವು ರೈಸು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.